ಎಲ್ಲ ಒಂದು KPCL ಸ್ಪರ್ಧಾ ಮಿತ್ರರಿಗೆ ಆತ್ಮೀಯ ಸ್ವಾಗತ. ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಈ ದಿನದ ಒಂದು ಸುದ್ದಿ ಏನಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಏನು ಬಹುನಿರೀಕ್ಷಿತ ಒಂದು KPCL ಏನು 2017ರಲ್ಲಿ 3/8/2017ರಲ್ಲಿ ಒಂದು ಸೂಚನೆ ಹೊರಡಿಸಿರ್ತಾರೆ, ನಿಮಗೆಲ್ಲ ಗೊತ್ತು. ಸೊ ಆ ಎಕ್ಸಾಮ್ಸ್ ಮರುಪರೀಕ್ಷೆಗೆ ಸಂಬಂಧಿಸಿದಂತೆ ಈಗಾಗಲೇ KE ಅವರು ಅಂತಿಮ ಒಂದು ಅಂಕಪಟ್ಟಿಯನ್ನು ಬಿಡುಗಡೆಗೊಳಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕಟ್ ಆಫ್ ಕೆಲವೇ ದಿನಗಳಲ್ಲಿ KPCLನಿಂದ ಬಿಡುಗಡೆಗೊಳ್ಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರೀವಿಯಸ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, 2024ರಲ್ಲೆಲ್ಲ ಎಕ್ಸಾಮ್ ಬರೆದಿದ್ರು, ಅದು ಫೈನಲ್ ಹಂತಕ್ಕೆ ಕೂಡ ತಲುಪಿತ್ತು. ತದನಂತರದಲ್ಲಿ ಎಕ್ಸಾಮ್ ಆಗಿರೋಂಥದ್ದು. ಆವಾಗ ಅಂದರೆ ಈ ಹಿಂದೆ ನಡೆದಂಥ ಪರೀಕ್ಷೆಯಲ್ಲಿ ಅದು ಕೂಡ ಮರುಪರೀಕ್ಷೆನೇ. ಆ ಮರುಪರೀಕ್ಷೆಯಲ್ಲಿ ಎಷ್ಟು ಕಟ್ ಆಫ್ ನಿಂತಿತ್ತು ಅನ್ನೋದು ಒಂದು ಸ್ಮಾಲ್ ಗ್ಲ್ಯಾನ್ಸ್, ಒಂದು ಪಕ್ಷಿ ನೋಟ ಅನ್ಬೋದು. ಒಂದು ಇವಾಗ ಎಷ್ಟಕ್ಕೆ ಕಟ್ ಆಫ್ ನಿಲ್ಲಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಪನವಾಗಿ ಇದನ್ನು ಬಳಸ್ಕೊಳ್ಬೋದು ನಾವು. ಬಟ್ ಇದೇ ರೀತಿ ನಿಲ್ಲುತ್ತೆ ಈ ರೀತಿ ನಿಲ್ಲುತ್ತೆ ಅನ್ನೋದು ಹೇಳೋದು ಕಷ್ಟ. ಯಾಕೆಂದರೆ ಈ ಸತಿ ಬರೆದಿದ್ದಂಥ ಈ ಸತಿ ಇರೋದಕ್ಕೂ ಹೋದ ಸತಿಗೂ ತುಂಬ ಸ್ವಲ್ಪ ವ್ಯತ್ಯಾಸ ಬಂದೇ ಬರುತ್ತೆ. ಖಂಡಿತ ಅದೇ ರೀತಿ ಕಟ್ ಆಫ್ ನಿಲ್ಲಲ್ಲ. ಮೇ ಬಿ ದೇರ್ ಇಸ್ ಎ ಚಾನ್ಸ್, ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗುವಂಥ ಚಾನ್ಸಸ್ಸು ಇರುತ್ತೆ, ಡಿಪೆಂಡಿಂಗ್ ಅಪಾನ್ ದ ಕ್ಯಾಟಗರಿಯಲ್ಲಿ ಯಾವ್ಯಾವ ಸ್ಟೂಡೆಂಟ್ಸ್ ತೆಗೆದಿರ್ತಾರೆ ಅದ್ರ ಮೇಲೆ ಮತ್ತೆ ವೇರಿಯೇಷನ್ಸ್ ಆಗುತ್ತೆ. ಅದರಿಂದ ಒಂದು ಅಂದಾಜು ನೋಡ್ಕೊಳ್ಬೋದು. ಅಂದರೆ ಇದನ್ನು ಈ ಒಂದು ಸ್ಮಾಲ್ ಗ್ಲಾನ್ಸ್ ಮಾಡೋಣ. ಇದು ಇವಾಗ ಅಸಿಸ್ಟೆಂಟ್ ಇಂಜಿನಿಯರ್ ಏನು ಈ ಹಿಂದೆ ಕೂಡ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ದು ಒಂದು ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲಲ್ಲೇ ಒಂದು ಪ್ರೀವಿಯಸ್ ಇಯರ್ ಕಟ್ ಆಫ್ದು ಒಂದು ಮಾಡಿದ್ದೀರಿ, ವಿಡಿಯೋ ಮಾಡಿದ್ದೆ. ಸೊ ಯಾರೆಲ್ಲ ಜೂನಿಯರ್ ಇಂಜಿನಿಯರು ಡಿಪ್ಲೊಮಾ ಮಾಡಿದ್ರೆ ಅಂಥವರು ಪ್ರೀವಿಯಸ್ ವಿಡಿಯೋನು ಕೂಡ ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ ಲಭ್ಯ ಇದೆ, ನೋಡ್ಕೊಬೋದು. ಸೊ ಇವಾಗ ಅಸಿಸ್ಟೆಂಟ್ ಇಂಜಿನಿಯರ್ ಏನಿದ್ದಾರೆ, ಈ ಅಸಿಸ್ಟೆಂಟ್ ಇಂಜಿನಿಯರ್ದು ಒಂದು ಕಟ್ ಆಫ್ನ ನೋಡೋಣ. ಇದು ನಾನು ಹೈದರಾಬಾದ್ ಕರ್ನಾಟಕದ್ದು ಮಿಕ್ಕುಳಿದರಂಥದ್ದು. ಸೊ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಫಸ್ಟ್ ಕ್ಯಾಟಗರಿ SC ಎಕ್ಸ್ ಸರ್ವಿಸ್ ಮೆನ್ ಕೋಟಾದಲ್ಲಿ ಯಾರೂ ಲಭ್ಯ ಇಲ್ಲ. ಅದರಿಂದ ಅದನ್ನು ಆ ಒಂದು ಹುದ್ದೆನ ಪರಿಶಿಷ್ಟ ಜಾತಿ ಸಾಮಾನ್ಯ ವರ್ಗಕ್ಕೆ ವರ್ಗಾಯಿಸ್ತಾರೆ. ಯಾವ ಕ್ಯಾಟಗರಿಯಲ್ಲಿ ಇರಲ್ಲ ಅದನ್ನು ಜನರಲ್ ಮೆರಿಟ್, ಅದೇ ಕ್ಯಾಟಗರಿ ಜನರಲ್ ಮೆರಿಟ್ಗೆ ಅದನ್ನು ಆ್ಯಡ್ ಮಾಡ್ತಾರೆ. ಅದೇ ರೀತಿ ಮಾಡಿದ್ದಾರೆ. ಅಂದರೆ ಅದು ಖಾಲಿ ಬಂತು. ಅಲ್ಲಿ ಎಕ್ಸ್ ಸರ್ವಿಸ್ ಮೆನ್ಸ್ ಎಲ್ಲ ಸತಿ ಲಭ್ಯ ಇರೋದಿಲ್ಲ. ನೆಕ್ಸ್ಟ್ SC ವುಮೆನ್ ಅಂದರೆ ಪರಿಶಿಷ್ಟ ಜಾತಿಯ ಮಹಿಳೆಯರು. ಅದರಲ್ಲಿ ಸೂಚಿತ ಹುದ್ದೆ ಅಂದರೆ KPCLನಿಂದ ಒಂದು ವೇಕೆನ್ಸಿ ಇರೋದು ಆ ಕ್ಯಾಟಗರಿಗೆ. ಸೊ ಒಬ್ಬರು ಸೆಲೆಕ್ಟ್ ಆಗಿರ್ತಾರೆ. ಶೇಕಡಾವಾರು ಕಟ್ ಆಫ್ ಮಾಡಿದ್ರೆ 31.33. ಸೊ ಯಾರೆಲ್ಲ SC ಮಹಿಳೆ ಇರ್ತಾರೋ ಅವರು ಈಗ ಗಮನಿಸ್ಕೊಬೇಕು, ನೋಟ್ ಡೌನ್ ಮಾಡ್ಕೊಳ್ಳಿ. 31.33ಕ್ಕೆ ನಿಮ್ಮ ಕಟ್ ಆಫ್ ನಿಂತಿರುತ್ತೆ ಹೋದ ಸತಿ ಎಕ್ಸಾಮ್ KPCL ಮಾಡಿದಾಗ. ಸೊ ಈ ಸತಿ ನೀವು ಅಂದಾಜು ಮಾಡ್ಕೊಬೋದು ಎಷ್ಟು ನಿಲ್ಲಬಹುದು, ಪ್ಲಸ್ ಆರ್ ಮೈನಸ್ ಆಗುತ್ತೆ, ಬಟ್ ಒಂದು ಅಂದಾಜಂತೂ ಸಿಗುತ್ತೆ. ಸೊ ಯಾರೂ ಕೂಡ ಇಲ್ಲಿ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ನಾನು 70 ತೆಗಿಬೇಕು, 80 ತೆಗಿಬೇಕು, ಇಲ್ಲ 65 ಅಂತ. ನೋಡಿ ಹೋದ ಸತಿನೂ ಕೂಡ ಅಷ್ಟು ಎಲ್ಲರೂ ಮ್ಯಾಕ್ಸಿಮಮ್ ಜನ ಬರ್ತಿದ್ರು, ಆದರೂ ಕೂಡ 31.333 ನಿಂತಿದೆ. ಸೊ ದೇರ್ ಇಸ್ ಎ ಚಾನ್ಸ್. ಸೊ ಡಿಪೆಂಡ್ಸ್ ಆನ್ ದ ಪೇಪರ್, ಮತ್ತು ಎಷ್ಟು ಜನ ಅಟೆಂಡ್ ಮಾಡಿರ್ತಾರೆ, ಮತ್ತು ಅದು ಈ ಸತಿ ಹೇಗೆ ಕಟ್ ಆಫ್ ಸ್ಟೂಡೆಂಟ್ಸ್ ಕ್ಯಾಟಗರಿ ಯಾವ್ಯಾವ ಕ್ಯಾಟಗರಿ ಸ್ಟೂಡೆಂಟ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಯಾರೂ ಹೋಪ್ಸ್ನ ಕಳ್ಕೊಬೇಡಿ. ಸೊ ಇವರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೀವು ಅಷ್ಟು ನಿಲ್ಬೋದು ಇಷ್ಟು ನಿಲ್ಬೋದು ಅನ್ನೋದು ಸೆಕೆಂಡ್ರಿ. ಅಂಟಿಲ್ KPCLನಿಂದ ಬಿಡುಗಡೆ ಆಗೋವರೆಗೂ ಯಾರೂ ಕೂಡ ಅದನ್ನು ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ. ಸೊ ಅದರಿಂದ ಡೋಂಟ್ ಲೂಸ್ ಹೋಪ್ಸ್. ಎನಿ ಮಾರ್ಕ್ಸ್ ಇದೆ, ಪ್ರತಿಯೊಂದು 0.1 ಮಾರ್ಕ್ಸ್, 0.001 ಮಾರ್ಕ್ಸ್ ಕೂಡ ಇವಾಗ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ 30 ಇರೋವರೆಗೂ ಚಾನ್ಸ್ ಇದೆ ಅನ್ನೋದು ನಿಮ್ಗೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾಯಿದೆ. ಸೊ ಡೋಂಟ್ ಲೂಸ್ ಹೋಪ್ಸ್. SC ರೂರಲ್ ಅಂದರೆ ಪರಿಶಿಷ್ಟ ಜಾತಿ ಗ್ರಾಮೀಣ ಅಭ್ಯರ್ಥಿಗಳು ನೀವು ನೋಡಿದರೆ 27.333ಕ್ಕೆ ನಿಂತುಬಿಟ್ಟಿದೆ ಕಟ್ ಆಫ್. ಸೊ ಇವ್ರು ನೋಡ್ಬೋದು, ಇಲ್ಲಿ 2 ಹುದ್ದೆ ಇದೆ, ಎರಡೇ ಏನನ್ನು ತೊಗೊಂಡಿದ್ದಾರೆ. ಕಟ್ ಆಫ್ 27.333, 27. ಇದರಲ್ಲಿ ನೀವು ನೋಡ್ಬೋದು ಯಾವುದೇ ಮಿನಿಮಮ್ ಮಾರ್ಕ್ಸ್ ಇಲ್ಲ. ಇದರಲ್ಲಿ 100ಕ್ಕೆ 35 ಮೇಲೆ ತೆಗಿಬೇಕು ಅನ್ನೋ ಒಂದು ಮಾನದಂಡ ಇಲ್ಲ. ಕಾಮನಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಒಟ್ಟು ಅಂಕಗಳೆಲ್ಲ 35% ತೆಗಿಬೇಕು ಅನ್ನೋದು ನಿಯಮ. ಇವಾಗೆಲ್ಲ KE ಮಾಡ್ತಾ ಇರೋದು ಅಷ್ಟೇ.
ನಡೆಸ್ತಾ ಇರೋದು ಅಷ್ಟೇ. ಇವಾಗ ಪೇಪರ್ 1 ಪೇಪರ್ 2 ಬರೆದ್ರೂ ಕೂಡ ಒಟ್ಟು ಅಂಕ 200. ಆ 200ರಲ್ಲಿ ನೀವು ಶೇಕಡಾವಾರು 35 ಅಂದರೆ ಒಂದು 70 ಆ ಥರ ಬರುತ್ತೆ ಮಾರ್ಕ್ಸು. ಸೊ 70 ಮೇಲೆ ಇರಬೇಕಾಗ್ತದೆ 200ಕ್ಕೆ. ಟೋಟಲ್ ಒಟ್ಟಾರೆ ಅಂಕಗಳಲ್ಲಿ 35% ಅಂದರೆ. ಬಟ್ ಇದರಲ್ಲಿ ನೀವು ನೋಡೋದಾದರೆ ಆ ಥರ ಒಂದು 100 ಅಂಕಗಳು ಮಾತ್ರ ಕೊಟ್ಟಿದ್ರು KPSL. ಯಾಕಂದರೆ 2017 ಒಂದು ಮಾನದಂಡಗಳನ್ನ ಬಳಸಿ ಎಕ್ಸಾಮ್ ಮಾಡಿರ್ತಾರೆ ಈ ಸತಿ. ಆ ನೋಟಿಫಿಕೇಷನ್ ಅನುಸಾರನೇ ಮಾಡಿರ್ತಾರೆ. ಸೊ ಆದರೆ ಇಲ್ಲಿ ಯಾವುದೇ ಒಂದು 35 ಮೇಲೆ ತೆಗಿಬೇಕು ಅನ್ನೋ ಯಾವುದೇ ಒಂದು ನಿಯಮ ಹಾಕಿರಲಿಲ್ಲ. KE ಅವರು ಭಾಳ ಸ್ಪಷ್ಟಪಡಿಸ್ತಾರೆ KE ಅವರು. ಸೊ ಕ್ಲಾರಿಟಿ ಇರಲಿ. ಸೊ 35 ಕೆಳಗಡೆ ಬಂದಿರಿ ನೀವು ಫೇಲ್ ಅಂತಲ್ಲ, ನೀವು ಯು ಆರ್ ಎಲಿಜಿಬಲ್ ಫಾರ್ ದ ಎಕ್ಸಾಮ್. ನೀವು ನೋಡ್ಬೋದು 27 ತೆಗ್ದಿರೋರು, 27.333 ತೆಗ್ದಿರೋರು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಸೊ 27 ಅಲ್ಲ, ಇದು 27.333. ಸೊ 0.33 ಏನಿದೆ ತುಂಬ ವ್ಯಾಲ್ಯೂ ಇದೆ ಇದಕ್ಕೆ. ತುಂಬ ವ್ಯಾಲ್ಯೂ ಇದೆ. ಈ ಸತಿ ಕೂಡ ನೀವು KE ಅವ್ರು ಬಿಟ್ಟಿರೋ ಕಟ್ ಆಫಲ್ಲಿ ನೋಡಿದ್ರೆ 0.009 ಹಾಕಿದ್ದಾರೆ. ಇನ್ನೊಂದು ಯಾವುದೋ ಒಂದು ನೀವು ದಯವಿಟ್ಟು ಮಾರ್ಕ್ಸ್ ಲಿಸ್ಟ್ ಈ ಸತಿ ಬಂದಿರೋ ಮಾರ್ಕ್ಸ್ ಲಿಸ್ಟ್ನ ತೆಗೆದು ನೋಡಿ. ಯಾರ್ದು ಇಬ್ಬರದ್ದು ಒಂದು 5-6 ಡಿಜಿಟ್ಸ್ವರೆಗೂ ತೊಗೊಂಡಿದ್ದಾರೆ. 23 ಪಾಯಿಂಟ್ ಸಮಥಿಂಗ್ ಅಂತ ಹೇಳ್ಬಿಟ್ಟು ಒಂದು ಎಷ್ಟೋ 5-6 ಡಿಜಿಟ್ಸ್ವರೆಗೂ ತೊಗೊಂಡೋಗಿದ್ದಾರೆ. ಯಾಕೆಂದರೆ ಎಲ್ಲೂ ಯಾರಿಗೂ ಅನ್ಯಾಯ ಆಗಬಾರ್ದು, ಸ್ಟೂಡೆಂಟ್ಸ್ಗೆ 0.001 ಮಾರ್ಕ್ಸು ಆಗಬಾರ್ದು ಅಂತೇಳಿ ಆ ಥರ ಒಂದು ಕಟ್ ಆಫ್ನ ತೆಗೆದಿದ್ದಾರೆ. ಆ ಥರ ಒಂದು ಮಾರ್ಕ್ಸ್ನ ಬಿಟ್ಟಿದ್ದಾರೆ KE ಅವರು. ಯಾಕೆಂದರೆ ಇಲ್ಲಿ 0.1 ಮಾರ್ಕ್ಸು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್ಗೆ ವ್ಯಾಲ್ಯೂ ಆಫ್ 0.1 ಮಾರ್ಕ್ಸ್, ನಾಟ್ 1 ಮಾರ್ಕ್ಸ್. 0.001 ಮಾರ್ಕ್ಸ್ ಆರ್ 0.1 ಮಾರ್ಕ್ಸ್ ವ್ಯಾಲ್ಯೂ ಇವಾಗ ಎಲ್ಲರಿಗೂ ಅರ್ಥ ಆಗ್ತದೆ. ಸೊ ಖಂಡಿತ ಆದ್ದರಿಂದ ಯಾರೆಲ್ಲ ಒಂದು ಒಳ್ಳೆ ಸ್ಕೋರ್ ಆಗಿರುತ್ತೋ ಅವ್ರು ಯಾರೂ ಭಯ ಬೀಳೋ ಅವಶ್ಯಕತೆ ಇರೋದಿಲ್ಲ. ಸೊ ಪರಿಶಿಷ್ಟ ಜಾತಿಯ ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ಜನರಲ್ ಮೆರಿಟ್ ಇನ್ SC ಕ್ಯಾಟಗರಿಲಿ ನೋಡೋದಾದರೆ 34.667 ಆಗಿರುತ್ತೆ. ಅದೇ ಇನ್ನು ಪರಿಶಿಷ್ಟ ಪಂಗಡ ಗ್ರಾಮೀಣ ಅಭ್ಯರ್ಥಿಗಳು ಅಂದರೆ ST ರೂರಲ್ಗೆ ಬಂದರೆ ಮತ್ತು 27.333 ನಿಂತ್ಕೊಳ್ತಾ ಇದೆ. ಕ್ಯಾಟಗರಿ 1 ಅಂದರೆ ಪ್ರವರ್ಗ 1 ಗ್ರಾಮೀಣ ಅಭ್ಯರ್ಥಿಗಳು 32.667 ನಿಂತ್ಕೊಂಡಿದೆ. ಕ್ಯಾಟಗರಿ 1 ಸಾಮಾನ್ಯ ನೀವು ನೋಡೋದಾದರೆ 34.333 ನಿಂತಿದೆ. ಅಂದರೆ ಪ್ರವರ್ಗ 1 ಸಾಮಾನ್ಯ ಅಭ್ಯರ್ಥಿಗಳು. ನೆಕ್ಸ್ಟ್ ಪ್ರವರ್ಗ 2 ಮಹಿಳೆ ಕ್ಯಾಟಗರಿ 2A ವುಮೆನ್ 28 ನಿಂತಿದೆ ಕಟ್ ಆಫು. ಕ್ಯಾಟಗರಿ 2A ರೂರಲ್ ನೋಡಿದರೆ 34.667 ನಿಂತಿದೆ. ಕ್ಯಾಟಗರಿ 2A ಜನರಲ್ ಇಲ್ಲಿ 37.333 37.333. ಇಲ್ಲಿ ನೋಡ್ಬೋದು 2 ಹುದ್ದೆ ಇದೆ. ಎರಡನ್ನು ಇವ್ರು ಏನು ಮಾಡಿದ್ದಾರೆ ಅಂದರೆ ಒಂದು E&Dಗೆ ಒಂದು E&Cಗೆ E&C ಅವ್ರಿಗೂ ಕೊಟ್ಟಿದ್ದಾರೆ ಒಂದು ಹುದ್ದೆಯನ್ನು. ಇಲ್ಲಿ 2 ಹುದ್ದೆಯನ್ನು ವಿಭಾಗ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಕ್ಯಾಟಗರಿ 2 ಆಯಿತು. ಕ್ಯಾಟಗರಿ 3B ರೂರಲ್ ಬಂದರೆ 39 ನಿಂತ್ಕೊಂಡಿದೆ ಕಟ್ ಆಫು. ನೋಡಿ ಇಲ್ಲಿ ಯಾರು 39 ಇದೆ, ಇಲ್ಲಿ 38 ಪಾಯಿಂಟ್ ಸಮಥಿಂಗ್ ಇದ್ದರೂ ಅವ್ರು ಸಿಗಲ್ಲ. ಅವರು ಒಂದು ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಯಿಂದ ಒಂದು ಲಾಸ್ ಆಗ್ತಾರೆ. ಇದು ಖಂಡಿತ ಅದಕ್ಕೆ ಹೇಳೋದು ಎವ್ರಿ ಮಾರ್ಕ್ಸ್ ಈಸ್ ಇಂಪಾರ್ಟೆಂಟ್. ಇನ್ನು ಇಂಥ ಎಸ್ಪೆಷಲಿ ಟೆಕ್ನಿಕಲ್ ಎಕ್ಸಾಮ್ಸ್, ಯಾಕಂದರೆ ತುಂಬ ಹೈ ಸ್ಯಾಲ್ರೀಸ್ ಇರುತ್ತೆ. ಜೀವನನೇ ಸೆಟಲ್ ಆಗಿಬಿಡುತ್ತೆ. ನಿಮ್ಮ 1 ಮಾರ್ಕ್ಸ್ 0.1 ಮಾರ್ಕ್ಸಿಂದ ಇಡೀ ಜೀವನ ಟರ್ನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಎಲ್ಲರೂ ಆಗಿರ್ಬೋದು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಕ್ವಶನ್ ನೀವು ಹಾಕೋವಾಗ ದಯವಿಟ್ಟು ಕೇರ್ಫುಲ್ಲಾಗಿ ಹಾಕಬೇಕು. ನೋಡಿ 39 ಯಾರು ಸೆಲೆಕ್ಟ್ ಆಗಿದ್ರು ಅವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ. ಬಟ್ ಓಕೆ ಅವ್ರಿಗೆ ಯಾರಿಗೂ ಆರ್ಡರ್ ಕಾಪಿ ಇವಾಗ ಅವ್ರು ಯಾರು ಸೆಲೆಕ್ಟ್ ಆಗಿಲ್ಲ, ಮರುಪರೀಕ್ಷೆ ನಡೆದಿದೆ. ಬಟ್ ಆದರೂ ನಾನು ಹೇಳ್ತಿದ್ದೆ ಯಾರು ಸೆಲೆಕ್ಟ್ ಆಗಿದ್ದಾರೆ ಅದಕ್ಕೆ. ಸೊ ಈ ಸತಿನೂ ಸೇಮ್ ಇದೇ ಥರನೇ ಆಗುತ್ತೆ. ಪ್ರತಿಯೊಂದು ಮಾರ್ಕ್ಸ್ 0.1 ಮಾರ್ಕ್ಸಿಂದನೂ ಹುದ್ದೆಗಳನ್ನ ಗಿಟ್ಟಿಸ್ಕೊಳ್ತಾರೆ. ಅದೇ ಮಾರ್ಕ್ಸಿಂದ ಹುದ್ದೆಯನ್ನು ಇನ್ನೊಬ್ಬ ವ್ಯಕ್ತಿ ಕಳ್ಕೊತಾನೆ. ಒಬ್ಬ ವ್ಯಕ್ತಿ ಪಡಿತಾನೆ, ಒಬ್ಬ ವ್ಯಕ್ತಿ ಕಳ್ಕೊತಾನೆ. ಸೊ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಇದು. ಸೊ ನೆಕ್ಸ್ಟ್ ಜನರಲ್ ಮೆರಿಟ್ ವುಮೆನ್ 33.333 ವುಮೆನ್ ಸಾಮಾನ್ಯ ಅಭ್ಯರ್ಥಿಯ ಮಹಿಳೆಗೆ 33.33 ಕಟ್ ಆಫ್ ನಿಂತಿದೆ. ರೂರಲ್ ನೋಡಿದ್ರೆ ಸಾಮಾನ್ಯ ಅಭ್ಯರ್ಥಿ ರೂರಲ್ಗೆ 41.667, ಸಾಮಾನ್ಯ ಅಭ್ಯರ್ಥಿ ಕನ್ನಡ ಮಾಧ್ಯಮ 53, ಸಾಮಾನ್ಯ ಅಭ್ಯರ್ಥಿ 45.33 E&D ಅವರು. E&Cಗೆ ಒಂದು ಹುದ್ದೆ ಕೊಟ್ಟಿದ್ದಾರೆ, ಅದು 52. ನೀವು ಒಟ್ಟಾರೆ ಟೋಟಲ್ ಕಟ್ ಆಫ್ನ ನೀವು ನೋಡಿದ್ರೆ ನೀವೆಲ್ಲೂ ನೋಡ್ಬೋದು 70 ಆಗಿರ್ಬೋದು ಅಥವಾ 65 60 ಆ ಥರ ಎಲ್ಲೂ ನಿಂತ್ಕೊಂಡಿಲ್ಲ ಕಟ್ ಆಫ್.
ನಾವೆಲ್ಲರೂ ಪರೀಕ್ಷೆಗೂ ಮುನ್ನ ಮಾಡಬೇಕಾಗಿರೋ ಈ ಒಂದು ಪೂರ್ವ ತಯಾರಿನೇ ಇದು. ಇದನ್ನು ನಾವು ಯಾರ್ಯಾರು ಸೆಲೆಕ್ಟ್ ಆಗ್ತಾರೋ ಓಕೆ, ಸೆಲೆಕ್ಟ್ ಆಗದೇ ಇರೋರು ಈ ಕಟ್ ಆಫ್ಸ್ನೆಲ್ಲ ತಿಳ್ಕೊಂಡು ನೆಕ್ಸ್ಟ್ ಎಕ್ಸಾಮ್ ಬರೆಯುವಾಗ ಅಸಿಸ್ಟೆಂಟ್ ಇಂಜಿನಿಯರ್ ಇಷ್ಟು ಕಟ್ ಆಫ್ ನಿಲ್ತಾಯಿದೆ, ಜೂನಿಯರ್ ಇಂಜಿನಿಯರ್ ಇಷ್ಟು ಕಟ್ ಆಫ್ ನಿಲ್ತು, 2024ರಲ್ಲಿ ರೀ ಎಕ್ಸಾಮಲ್ಲಿ ಇಷ್ಟು ಬಂದಿದೆ, 2025 ಡಿಸೆಂಬರಲ್ಲಿ ನಡೆದ ರೀ ಎಕ್ಸಾಮಲ್ಲಿ ಇಷ್ಟು ನೆಕ್ಸ್ಟು ಬಿಡುಗಡೆಗೊಳಿಸ್ತಾರೆ, ಸದ್ಯದರಲ್ಲೇ ಬಿಡುಗಡೆಗೊಳಿಸ್ತಾರೆ KPCL ಅವರು, ಅದರಲ್ಲಿ ಇಷ್ಟು ಬಂದಿದೆ. ಇದನ್ನೆಲ್ಲ ತಾಳೆ ಮಾಡಿ ನೆಕ್ಸ್ಟ್ ಯಾವಾಗ ನೆಕ್ಸ್ಟು KPCLಂದ ಇವೆಲ್ಲ ನೆಕ್ಸ್ಟು ಪ್ರಕಟಣೆ ಬರುತ್ತೆ ಆಗಸ್ಟಲ್ಲಿ, ಇದು ಸೆಪ್ಟೆಂಬರಲ್ಲಿ. ತುಂಬ ಹುದ್ದೆಗಳು ಖಾಲಿ ಇದ್ದಾವೆ, ಎಲ್ಲರೂ ಪ್ರಮೋಟ್ ಆಗಿ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಎಲ್ಲ ಆಗಿದೆ, ಮತ್ತು ಎಲ್ಲ ಸುಮಾರು ಹುದ್ದೆಗಳು ಖಾಲಿ ಇದೆ ಅಂತಲೇ ನಮಗೆ ಸುದ್ದಿ ಇದೆ. ಖಂಡಿತ ನೋಟಿಫಿಕೇಷನ್ ಮಾಡ್ತಾರೆ ಅಂತಲೇ ಮತ್ತೆ ಬರುತ್ತೆ ನೋಟಿಫಿಕೇಷನ್ಸು. ಸೊ ನೆಕ್ಸ್ಟ್ ನೋಟಿಫಿಕೇಷನ್ಸ್ KPCL ಎಷ್ಟು ಸ್ಕೋರ್ ಮಾಡ್ಬೋದು, ಸುಮ್ಮನೆ ನೀವು ಬ್ಲೈಂಡಾಗಿ ಇಲ್ಲ ಒಂದು ಎಕ್ಸಾಮ್ ಅಂದರೆ 85 ಇರಬೇಕು, 70-80 ಮೇಲೇ ಬರಬೇಕು ಅಂತಾರೆಲ್ಲ ಪ್ರತಿಯೊಬ್ಬರು ಹಾಕೋದು ಹಂಗೆ, ನಾನು 90 ತೆಗಿಬೇಕು, 80 ಸುಮ್ಮನೆ ಎಲ್ಲ ಗೊತ್ತಿರಲಿ ಎಲ್ಲ 90-95 ಮಾರ್ಕ್ ಮಾಡಿ ಬಂದುಬಿಡ್ತಾರೆ. ಬಟ್ ಸುಮಾರು ನೆಗೆಟಿವ್ ಅಲ್ಲಿ ಹೊರಟೋಗ್ತಾರೆ. ಇಲ್ಲಿ ನೀವೆಲ್ಲ ನೋಡಿದ್ರೆ 90 ಅಥವಾ 80, 70, 65 ಕೂಡ ಎಲ್ಲೂ ಕಟ್ ಆಫ್ ಇಲ್ಲ. ಸೊ ಆದ್ದರಿಂದ ಒಂದು ಅನಲೈಸ್ ಮಾಡಬೇಕು ಟೆಕ್ನಿಕಲ್ ಪೇಪರ್ಸ್ನ, ಎಸ್ಪೆಷಲಿ FD/SDA ಓಕೆ, ಅದು ಸ್ವಲ್ಪ ಬೇರೆ ಥರ ಪ್ಯಾಟ್ರನ್. ಬಟ್ ಇಲ್ಲಿ ಟೆಕ್ನಿಕಲ್ ಪೇಪರ್ಸ್ನ ನೀವು ನೋಡಿದ್ರೆ ಇಲ್ಲಿ ಯಾವ ಥರ ಕಟ್ ಆಫ್ಸ್ ನಿಲ್ತಾ ಇದೆ, ಹೇಗೆ ಪ್ರೊಸೀಜರ್ ಅನ್ನೋದನ್ನು ಇಲ್ಲಿ ಅನಲೈಸ್ ಮಾಡ್ಕೊಂಡ್ರೆ ಖಂಡಿತ ಒಬ್ಬ ಅಭ್ಯರ್ಥಿ ಯೂಸ್ ಆಗುತ್ತೆ. ಯಾಕಂದರೆ 1 ಮಾರ್ಕ್ಸ್ ಒಬ್ಬ ವ್ಯಕ್ತಿ ಆ ವಿವೇಚನೆಯಿಂದ 1 ಮಾರ್ಕ್ಸ್ ಎಕ್ಸ್ಟ್ರಾ ಪಡೆದಿದ್ದ ಅಂದರೆ ಅವನ ಜೀವನನೇ ಟರ್ನ್ ಆಗುವಂಥ ಚಾನ್ಸಸ್ ಇದೆ. ಸೊ ಅದರಿಂದ ಕಟ್ ಆಫ್ಸ್ ತುಂಬಾ ಇಂಪಾರ್ಟೆಂಟ್. ಕಟ್ ಆಫ್ಸು ನಾವು ನೋಡ್ಕೊಂಡು ಹೋಗಬೇಕು. ಅನ್ನೋದು ನೆಕ್ಸ್ಟ್ ಎಕ್ಸಾಮ್ಸ್ ಯಾರೆಲ್ಲ ಸೆಲೆಕ್ಟ್ ಆಗಿರಲ್ವೋ ಅಂಥವ್ರು ಕಟ್ ಆಫ್ಸ್ನ ಫಾಲೋ ಮಾಡಿ, ದಯವಿಟ್ಟು ರಿಸಲ್ಟ್ಸ್ನ ಫಾಲೋ ಮಾಡಿ, ನೋಡಿಕೊಂಡು ಅನಲೈಸ್ ಮಾಡಿ ಹೋಗಿ. 100% ಯೂಸ್ ಆಗುತ್ತೆ ನಿಮಗೆ, 100ಕ್ಕೆ 100 ಯೂಸ್ ಆಗುತ್ತೆ. ಸೊ ಡೋಂಟ್ ನೆಗ್ಲೆಕ್ಟ್. ಸುಮ್ಮನೆ ಹೋಗಿ ಎಲ್ಲ 100 ಹಾಕೋದು ಅಥವಾ 90 ಹಾಕಿ ಬಂದುಬಿಡೋದು, ದಟ್ ಈಸ್ ನಾಟ್ ಎ ರೈಟ್ ಪ್ರೊಸೀಜರ್ ಅಂತ ನನ್ನ ಒಪಿನಿಯನ್. ಯಾಕೆಂದರೆ ಇಲ್ಲಿ ನೋಡಿದರೆ ಎಷ್ಟು ಗೊತ್ತಿದೆ ಅಷ್ಟು ನೀಟಾಗಿ ಹಾಕ್ಬಿಟ್ಟು ಬಂದರೂ ಕೂಡ ಚಾನ್ಸ್ ಇದೆ. ಒಬ್ಬ ವ್ಯಕ್ತಿ 40+ ತೆಗೆದಿದ್ದಾನೆ ಅಂದರೂ ಕೂಡ 100% ಇಲ್ಲಿ ಚಾನ್ಸ್ ಅವನು ಆರಾಮಾಗಿ ಹೋಪ್ಸ್ನ ಇಟ್ಕೊಬೋದು. ಕರೆಕ್ಟಾಗಿ ಮಾಡಿದರೆ 40+ನ ಕರೆಕ್ಟಾಗಿ ಮಾಡಿದರೆ ಎಸ್ ದೇರ್ ಈಸ್ ಎ ಹೋಪ್. ಹೋದ ಸತಿ ಕೂಡ ನೀವು KPTCLಲ್ಲೂ 2022 ರಿಕ್ರೂಟ್ಮೆಂಟಲ್ಲೂ ಕೂಡ ನೀವು ನೋಡೋದು ಅಸಿಸ್ಟೆಂಟ್ ಇಂಜಿನಿಯರ್ಸ್ ಎಲ್ಲ 36-35 ತೆಗ್ದಿರೋರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇಟ್ ಈಸ್ ನಾಟ್ ಆಗ ಕಡಿಮೆ ಸ್ಕೋರ್ ತೆಗ್ದಿದ್ದಾರೆ ಅಂತೆಲ್ಲ, ಅವರು ಒಳ್ಳೆ ಸ್ಕೋರ್. ಪೇಪರ್ ಡಿಪೆಂಡ್ಸ್ ಆನ್ ದ ಪೇಪರ್. ಆ ಪೇಪರ್ ಅನಲೈಸ್ ಮಾಡೋದೇ ಇರೋದು. ನೀವು ಹೇಗೆ ಈ ಪೇಪರ್ ಎಷ್ಟು ಕಟ್ ಆಫ್ ನಿಲ್ಲುತ್ತೆ, ಎಷ್ಟು ನಿಲ್ಲೋದಿಲ್ಲ ಅಂತ ಅನಲೈಸ್ ಮಾಡಿಬಿಟ್ಟು ನಿಮ್ಗೆ ಗೊತ್ತಿರೋಷ್ಟು ನೀಟಾಗಿ ಒಂದು ಸ್ವಲ್ಪ ಒಳ್ಳೆ ಮಾರ್ಕ್ಸ್ ಹಾಕಿ ಬಂದರೆ ಯು ಆರ್ ಇನ್ ದ ಗೇಮ್. ಸೊ ಖಂಡಿತ. ಸೊ ಯಾಕೆಂದರೆ ನೆಕ್ಸ್ಟ್ ಬರ್ತಾ ಕಾಂಪಿಟೇಟಿವ್ ಸ್ಪಿರಿಟ್ ನೀವು ನೋಡ್ತಾ ಇದ್ದರೆ ತುಂಬ ಜಾಸ್ತಿ ಆಗ್ತಿದೆ. ಮೊದಲು ಬಿಫೋರ್ 5 ಇಯರ್ಸ್ ಹೇಗಿತ್ತು ಖಂಡಿತ ಇವಾಗಿಲ್ಲ. ಮೊದಲು ನೀವು ನೋಡ್ಬೋದು 2016, 17, 18, 18ರಲ್ಲೆಲ್ಲ ನೆಗೆಟಿವ್ ಮಾರ್ಕ್ ಅನ್ನೋದೇ ಇರಲಿಲ್ಲ. ಅವರೆಲ್ಲನೂ ನೆಗೆಟಿವ್ ಬರ್ದವರೇ ಅಲ್ಲ ಅವರೆಲ್ಲನೂ ಸೆಲೆಕ್ಟ್ ಆಗಿದ್ದಾರೆ. ಆವಾಗ ಅದೊಂದು ಒಳ್ಳೆ ಅವರು ಚೆನ್ನಾಗಿ ಅವ್ರಿಗೆ ಅನುಕೂಲ ಆಯಿತು ಆ ವಾತಾವರಣ. ನೆಕ್ಸ್ಟ್ ಬರ್ತಾ ನೆಗೆಟಿವ್ ಬಂದಮೇಲೆ ಆವಾಗ SLC ಪಾಸ್ ಆಗಿರೋರು ಕಡ್ಡಾಯ ಕನ್ನಡ ಬರೆಯೋ ಅವಶ್ಯಕತೆ ಇಲ್ಲ ಅಂದರು. ಇವಾಗ SLC ಪಾಸ್ ಆಗಿರೋ ಒಂದು ಸತಿ KEಯಲ್ಲೂ ಪಾಸ್ ಆಗಬೇಕು, KPSCಯಲ್ಲೂ ಪಾಸ್ ಆಗಬೇಕು. ಒಂದು ಸತಿ 2022 ಆದಮೇಲೆ ಅಂದರೆ ಒಬ್ಬ ವ್ಯಕ್ತಿ ಕಡ್ಡಾಯ ಕನ್ನಡನೂ ಬರೀಬೇಕು. ಮತ್ತು 5th ಬಬಲ್ ಅನ್ನೋ ಆಪ್ಷನ್ ಕೂಡ ಬಿಟ್ಟಿದ್ದಾರೆ ಇವಾಗ ರೀಸೆಂಟಾಗಿ. ಎಸ್, ಅದು ವಿದ್ಯಾರ್ಥಿಗಳು ಒಳ್ಳೆಯದಕ್ಕೋಸ್ಕರನೇ ಬಿಟ್ಟಿದ್ದಾರೆ. ಬಟ್ ಆದರೆ ಇಟ್ ಇಸ್ ನಾಟ್ ಎ ಜೋಕ್, ಟೈಮ್ ಮ್ಯಾನೇಜ್ಮೆಂಟ್. ಸೊ ಎಕ್ಸ್ಟ್ರಾ 5 ಮಿನಿಟ್ಸ್ ಕೊಡ್ತಾರೆ, ಬಟ್ 100% ಅದಾಗಲ್ಲ. ಎಕ್ಸ್ಟ್ರಾ 5 ಮಿನಿಟ್ಸಲ್ಲಿ ತುಂಬ ಕಷ್ಟ ಆಗ್ತಿದೆ ಸ್ಟೂಡೆಂಟ್ಸ್ ಕೂಡ ಎಲ್ಲರೂ ಇದೇ ಮಾತನ್ನೇ ಎಕ್ಸ್ಪ್ರೆಸ್ ಪ್ರತಿಯೊಬ್ಬರು ಅದು ಸ್ಟೂಡೆಂಟ್ಸ್ಗೆ ಸ್ವಲ್ಪ ಹೊರೆ ಅನ್ನೋ ಥರನೇ ಮಾತು ಬರ್ತಾಯಿದೆ. ಯಾಕೆಂದರೆ 5th ಬಬಲ್ ಮಾರ್ಕ್ ಬರದೇ ಇದ್ರೂ ಕೂಡ ನೆಗೆಟಿವ್ ಆಗುತ್ತೆ ಅಂದಾಗ ಅದನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಇಟ್ ಇಸ್ ನಾಟ್ ಎ ಈಸಿ ಥಿಂಗ್ ಟು ಮಾರ್ಕ್ ಎ 5th ಬಬಲ್ ಇನ್ ಎ ಗಿವನ್ ಟೈಮಲ್ಲಿ. ಸೊ ಅದರಿಂದ ಕಾಂಪಿಟೇಷನ್ ಹೆವಿ ಜಾಸ್ತಿ ಆಗ್ತಿದೆ, ಸಿಸ್ಟಮ್ ಚೇಂಜ್ ಆಗ್ತಿದೆ. ನಂಬರ್ ಆಫ್ ಪೀಪಲ್ಸ್ ಅವ್ರು ಆ್ಯಡ್ ಆಗೇ ಆಗ್ತಾರೆ ಗ್ರ್ಯಾಜುಯಲಿ, ಆದರೆ ಅದು ಸಮಸ್ಯೆ ಅಲ್ಲ. ಆದರೆ ಸಮಸ್ಯೆ ಏನಂದರೆ ಸಿಸ್ಟಮ್ ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಇರುತ್ತೆ. ಹೊಸೊಬ್ರು ಅಡಾಪ್ಟ್ ಆಗ್ಬೋದು. ಅದ್ರ ಹಿಂದೆ 2016ರಲ್ಲೆಲ್ಲ ನೆಗೆಟಿವ್ ಇಲ್ಲದೇ ಬರ್ದಿರೋರು ಇವಾಗ ಅದೇ 2020 ನೆಗೆಟಿವ್ ಬರೀಬೇಕು ಅಂದರೆ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅನ್ನೋದು ಅವ್ರು ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ ಎಕ್ಸಾಮ್ಸ್ಗೆಲ್ಲನೂ. ಯಾಕೆಂದರೆ ಅವರು ಒಂದು ಗ್ರೂಪ್ ಬೇರೆ ಒಂದು ಬ್ಯಾಚಲ್ಲೇ ಪಾಸ್ಔಟ್ ಆಗಿರ್ತಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಬೇರೆ ರೀತಿ ಎಕ್ಸಾಮ್ ಬರೆದು ಪಾಸ್ ಆಗಿರ್ತಾರೆ ವಿತೌಟ್ ನೆಗೆಟಿವ್ ಏನೂ ಇಲ್ದಿರ. ಇವ್ರು ಮತ್ತೆ ಅದೇ ರೀತಿ ಮತ್ತೆ ಅದೇ ಎಕ್ಸಾಮ್ಸ್ನ ವಿತ್ ನೆಗೆಟಿವ್ ಇವೆಲ್ಲ ಸುಮಾರು ಒಂದು ಅಡ್ವಾನ್ಸ್ಮೆಂಟ್ ಜೊತೆ ಬರೀಬೇಕಂದ್ರೆ ಅವರು
ಏಜ್ ಕೂಡ ಕ ಆಗ್ತಾ ಇರುತ್ತೆ ಅವ್ರಿಗೆ. ಸೊ ಅದನ್ನು ಸೀರಿಯಸ್ ತಗೊಳ್ಳಿ. ಕಟ್ ಆಫ್ಸ್ನೆಲ್ಲ ಅನಲೈಸ್ ಮಾಡಿ ನೀವೇ ಪ್ರತಿಯೊಂದನ್ನು ಅಷ್ಟೇ. ಸೊ ಅನಲೈಸ್ ಮಾಡಿ ಒಂದೊಳ್ಳೆ ಹೋಪ್ಸ್ ಜೊತೆ ನೆಕ್ಸ್ಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗಿ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಎಲ್ಲ KPSL ಆಸ್ಪಿರೆಂಟ್ಸ್, AE ಆಸ್ಪಿರೆಂಟ್ಸ್ಗೆ. ಸೊ JE ಆಸ್ಪಿರೆಂಟ್ಸ್ದು ಪ್ರೀವಿಯಸ್ ಕಟ್ ಆಫ್ ವಿಡಿಯೋ ಮಾಡಿದ್ದೀರಿ ಎಲೆಕ್ಟ್ರಿಕಲ್ದು. ಸೊ ನೋಡ್ಕೊಬೋದು ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಿಮ್ಮ ಸ್ನೇಹಿತರು ಯಾರನ್ನ ಇದ್ದರೆ KPSL ಆಸ್ಪಿರೆಂಟ್ಸ್ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.